Hello students, welcome back to Shivkumar HB English Scorer channel. Students, ನಾನಿವತ್ತು ಲೆಸನ್ poem number 3, I am the land, SSLC poem number 3. ಇವತ್ತು I am the land ಅನ್ನ poem ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. This poem is written by Marina D. Bellagenta. Marina D. Bellagenta. This is lady poet. I mean poetess. Poetess ಅಂತ ಕರಿತೀವಿ. ಲೇಡಿ ಪೊಯೆಟ್ಗೆ ಪೊಯೆಟೆಸ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ದ ಪೊಯಮ್ ಇಸ್ ಡೀಲ್ಸ್ ವಿತ್ ದ ಪೇಷನ್ಸ್ ಆಫ್ ದ ಅರ್ತ್. ಈ ಪೊಯಮ್ ಏನ್ ಹೇಳುತ್ತಪ್ಪ ಅಂದ್ರೆ, ನಮ್ಮ ಮದರ್ ಅರ್ತ್ ಇದೆಯಲ್ಲ, ಅರ್ತ್ ಭೂಮಿ, ಆ ಭೂಮಿಯ ಪೇಷನ್ಸ್ ಬಗ್ಗೆ ಇದು ತೋರಿಸ್ತಾ ಇದೆ. ಅಂದ್ರೆ ಮನುಷ್ಯ ಭೂಮಿ ಮೇಲೆ ಏನೇನು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಭೂಮಿಗೆ ತೊಂದರೆ ಮಾಡ್ತಾ ಇದ್ದಾನೆ, ಅದನ್ನ ಇದು ರಿವೀಲ್ ಮಾಡ್ತಾ ಇದೆ. ಭೂಮಿ ಹೇಗೆ ಪೇಷನ್ಸ್ ಇಂದ ನಾವ್ ಏನೇ ತೊಂದರೆ ಕೊಟ್ರು ಕೂಡ ಅದನ್ನ ತಾಳ್ಮೆಯಿಂದ ಸಹಿಸ್ಕೊಂಡು ಟಾಲರೆಂಟ್ ಮಾಡ್ಕೊಂಡಿದೆ ಅನ್ನುವಂತಹ ಒಂದು ಚಿತ್ರಣವನ್ನ ಐ ಆಮ್ ದ ಲ್ಯಾಂಡ್ ಅಂತ ಪೊಯಮ್ ಅಲ್ಲಿ ಮೆರಿನಾ ಡಿ ಬೆಲ್ಲಗೆಂಟ ಅವರು ಅವರೇ ಲ್ಯಾಂಡ್ ಅಂತ ಅಸ್ಯೂಮ್ ಮಾಡ್ಕೊಂಡು, ಊಹೆ ಮಾಡ್ಕೊಂಡು ಈ ಪೊಯಮ್ ಅನ್ನ ಬರಿತಾ ಇದ್ದಾರೆ. ಓಕೆ ಓಕೆ ಸ್ಟೂಡೆಂಟ್ಸ್, ಹಿಯರ್ ದ ಪೊಯೆಟೆಸ್ ಇಮ್ಯಾಜಿನ್ಸ್ ಹರ್ ಟು ಬಿ ದ ಲ್ಯಾಂಡ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪೊಯೆಟೆಸ್ ಇಮ್ಯಾಜಿನ್ ಮಾಡ್ಕೋತಾ ಇದ್ದಾರೆ ಅವರನ್ನ ಅವರೇ. ಏನಂತ? ಟು ಬಿ ದ ಲ್ಯಾಂಡ್ ಅಂದ್ರೆ ಭೂಮಿಯಾಗಿ, ಆರ್ ಮದರ್ ಅರ್ತ್. ಮದರ್ ಅರ್ತ್ ಅಂದ್ರೆ ಭೂಮಿ ತಾಯಿಯಾಗಿ ಅವ್ರಿಗೆ ಅವರೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದಾರೆ. ಅಂಡ್ ಸ್ಪೀಕ್ಸ್ ಇನ್ ದ ಪೊಯಮ್. ಆ ಪೊಯಮ್ ಅಲ್ಲಿ ಮಾತಾಡ್ತಾ ಇರೋರು ಯಾರು? ಪೊಯೆಟೆಸ್ಸೇ. ಆದ್ರೆ ಇಲ್ಲಿ ಐ ಅಂತ ಹೇಳಿದ್ದಾರೆ, ನಾನು ನಾನು ಅಂತ ಹೇಳ್ತಾ ಇದೆ ಯಾರು? ಇಲ್ಲಿ ನೋಡಿ, ನಾನು ಅಂತ ಹೇಳ್ತಾ ಇದೆ ಅಂದ್ರೆ ಭೂಮಿ ಮಾತಾಡ್ತಾ ಇದೆ ಅನ್ನೋ ತರದಲ್ಲಿದೆ ಪೊಯಮ್. ಆದ್ರೆ ಮಾತಾಡ್ತಾ ಇರೋರು ಪೊಯೆಟ್. ಪೊಯೆಟ್ ತನ್ನನ್ನ ತಾನು ಅರ್ಥಾಗಿ ಭಾವಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಓಕೆ, ದ ಪೊಯಮ್ ಟೆಲ್ಸ್ ಅಸ್ ಹೌ ದ ಲ್ಯಾಂಡ್ ಲೈಕ್ ಎ ಮದರ್ ಈಸ್ ಫುಲ್ ಆಫ್ ಪೇಷನ್ಸ್. ಪೊಯಮ್ ಏನ್ ಮಾಡ್ತಾ ಇದೆ? ಮದರ್ ಆಗಿ, ಮದರ್ ತರ, ತಾಯಿ ತರ ಫುಲ್ ಆಫ್ ಪೇಷನ್ಸ್ ಇಂದ ಸಹಿಸ್ಕೊಳ್ತಾ ಇದೆ, ಮಾತಾಡ್ತಾ ಇದೆ. ವೈಲ್ ವಿ ಹರ್ ಚಿಲ್ಡ್ರನ್ ಗೋ ಅಬೌಟ್ ಡಿಸ್ಟ್ರಾಯಿಂಗ್ ಹರ್. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಅವಳ ಮಕ್ಕಳಾಗಿ ಗೋ ಅಬೌಟ್ ಡಿಸ್ಟ್ರಾಯಿಂಗ್ ಹರ್, ಅವಳನ್ನ ನಾಶ ಮಾಡ್ತಾ ಇದ್ದೀವಿ, ಅಂದ್ರೆ ಭೂಮಿ ತಾಯಿಯನ್ನು ನಾಶ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ಪೊಯಮ್ ಹೇಳ್ತಾ ಇದೆ. ನೋಡಿ, ಈ ಪೊಯಮ್ನ ನಾನು ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. I am the land, I wait. You say you own me, I wait. You shout, I lie patient. You buy me, I wait. With muddy holes and collar eyes, I stare. Then someone tickles me, plants life, fruit, grass, trees, children dance, someone sings. You come with guns, a chain link necklace chokes me now. I wait. You cannot put a fence around the planet Earth. I am the land, I wait. I am the land, I wait. You say you own me, I wait. ನೋಡಿ, ಇಲ್ಲಿ ಐ ಅಂತ ಹೇಳಿದ್ದಾರೆ. ಐ ಅಂದ್ರೆ ನಾನು. ನಾನು ಅಂತ ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ದ ಲ್ಯಾಂಡ್ ಅಂತ, ಅಥವಾ ದ ಅರ್ತ್, ದ ಮದರ್ ಅರ್ತ್ ಅಂತಾನು ಬರಿಬಹುದು, ದ ಅರ್ತ್ ಅಂತಾನು ಬರಿಬಹುದು, ದ ಲ್ಯಾಂಡ್ ಅಂತಾನು ಬರಿಬಹುದು. ಇಲ್ಲಿ ಪೊಯೆಟೇ ಲ್ಯಾಂಡ್ ಆಗಿ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಹಿಯರ್ ದ ಪೊಯೆಟೆಸ್ ಇಮ್ಯಾಜಿನ್ಸ್ ಹರ್ ಸೆಲ್ಫ್ ಟು ಬಿ ದ ಲ್ಯಾಂಡ್ ಅಂಡ್ ಸ್ಪೀಕ್ಸ್ ಇನ್ ದ ಪೊಯಮ್. ದ ಸ್ಪೀಕರ್ ಇಸ್ ದ ಲ್ಯಾಂಡ್ ಹಿಯರ್. ಇಲ್ಲಿ ಸ್ಪೀಕರು ಲ್ಯಾಂಡ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮರಿನಾ ಡಿ ಬೆಲೆಗಂಟ ಅವರು ನಾನೇ ಭೂಮಿ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ. ಐ ಆಮ್ ದ ಲ್ಯಾಂಡ್, ನಾನು ಭೂಮಿ ತಾಯಿ, ನಾನು ಭೂಮಿ. ಐ ವೇಟ್, ನಾನು ವೇಟ್ ಮಾಡ್ತೀನಿ, ನಾನು ಕಾಯ್ತೀನಿ.
ಯು ಸೇ ಯು ಓನ್ ಮೀ. ಯು ಅಂದ್ರೆ ಯಾರಿಲ್ಲಿ? ಯು ಅಂದ್ರೆ ಮ್ಯಾನ್ ಅಂತ. ಮ್ಯಾನ್. ಯು ಸೇ ಯು ಓನ್ ಮೀ. ಓನ್ ಅಂದ್ರೆ ಕೊಂಡ್ಕೊಳ್ಳೋದು. ನನ್ನನ್ನ ಕೊಂಡ್ಕೊಂಡಿದ್ದೀನಿ ಅಂತ ನೀನು ಮಾತಾಡ್ತೀಯಾ? ಭೂಮಿ ಹೇಳ್ತಾ ಇರೋದು. ನೀನು ಮಾತಾಡ್ತೀಯ ಮನುಷ್ಯನಿಗೆ. ಯು ಸೇ ಯು ಓನ್ ಮೀ. ನೀನು ಹೇಳ್ತೀಯಾ ನೀನು ನನ್ನನ್ನ ಕೊಂಡ್ಕೊಂಡಿದ್ದೀನಿ ಅಂತೀಯಾ? ನೀನು ನನ್ನ ಓನರ್ ಅಂತ ಅಂತೀಯ. ಆದ್ರೂ ಕೂಡ ನಾನೇನ್ ಮಾಡಿದ್ದೀನಿ? ನಾನೇನು ಮಾತಾಡ್ತಾ ಇಲ್ಲ. ಐ ವೇಟ್. ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀನಿ. ಯು ಶೌಟ್. ಯು ಅಂದ್ರೆ ಮನುಷ್ಯ. ನೀನು ಕೂಗಾಡ್ತೀಯ, ಕೂಗ್ತೀಯ. ಶೌಟ್ ಅಂದ್ರೆ ಕೂಗೋದು. ಐ ಲೈಕ್ ಪೇಷಂಟ್. ಆದ್ರೂ ನಾನು ಪೇಷಂಟ್ ಇಂದ ಸುಮ್ಮನಿದ್ದೀನಿ. ಪೇಷಂಟ್ ಅಂದ್ರೆ ತಾಳ್ಮೆಯಿಂದ ಸುಮ್ಮನಿದ್ದೀನಿ. ಪೇಷಂಟ್ಗೆ ಆಪೋಸಿಟ್ ವರ್ಡ್ ಇಲ್ಲಿ ಇಂಪೇಷಂಟ್ ಅಂತ. ಅದು ಪ್ರಿಫಿಕ್ಸ್ ಆಗುತ್ತೆ, ಆಪೋಸಿಟ್ ವರ್ಡ್ ಆಗುತ್ತೆ. ಇಂಟು ಹಾಕಿ ಬರಿಬೇಕು. ಪೇಷಂಟ್, ಇಂಪೇಷಂಟ್. ಯು ಬೈ ಮೀ. ನೀನ್ ನನ್ನ ಕೊಂಡ್ಕೊಳ್ತೀಯ. ಬೈ ಅಂದ್ರೆ ಕೊಂಡ್ಕೊಳ್ಳೋದು. ನಿನ್ನನ್ನ ಕೊಂಡ್ಕೊಳ್ತೀಯ. ಐ ವೈಟ್. ಆದ್ರೆ ನಾನು ಅದಕ್ಕೂ ಕೂಡ ಏನು ಮಾತಾಡ್ತಾ ಇಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ, ತಾಳ್ಮೆಯಿಂದ ಸುಮ್ಮನೆ ಇದ್ದೀನಿ. ವಿತ್ ಮಡಿ ಹೋಲ್ಸ್ ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್. ಐ ವೇಟ್ ವಿತ್ ಮಡಿ ಹೋಲ್ಸ್. ಮಡಿ ಹೋಲ್ಸ್ ಮಾಡ್ತಾ ಇದೆಯಾ ಅಂದ್ರೆ ಮೈನಿಂಗ್ ಮಾಡ್ತಾರಲ್ಲ, ಅದು ಭೂಮಿನ ಗುಂಡಿ ತೋಡುವಂಥದ್ದು, ಬೋರ್ವೆಲ್ ಮಾಡುವಂಥದ್ದು, ಮೈನಿಂಗ್ ಗಣಿಗಾರಿಕೆ ಮಾಡುವಂಥದ್ದು. ಈ ತರ ಎಲ್ಲ ಮಾಡಿ ಭೂಮಿನ ಮಡಿ ಹೋಲ್ಸ್ ಮಾಡ್ತಾ ಇದ್ದೀರಾ. ಮಣ್ಣಿನ ರಂಧ್ರಗಳನ್ನಾಗಿ ಮಾಡ್ತಾ ಇದ್ದೀರಾ. ಯಾರು? ಮನುಷ್ಯ. ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್. ನಾನು ಭೂಮಿ ಮೇಲೆ ನಿಲ್ಲಿಸ್ತಕ್ಕಂತಹ ಒಂದು ಕಾರ್ಲಾಟ್ ಐಸ್ ಇದಾವಲ್ಲ, ಅಂದ್ರೆ ವೆಹಿಕಲ್ಸ್ ನ ಪಾರ್ಕಿಂಗ್ ಮಾಡ್ತಿರಲ್ಲ, ಆ ಪಾರ್ಕಿಂಗ್ ಲೈಟ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ನೀವು ಮಾಡ್ತಕ್ಕಂಥ ಚಟುವಟಿಕೆಗಳನ್ನ, ನೀವು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಅನ್ನ ನಾನು ಕಾರ್ಲಾಟ್ ಐಸ್ ಅಲ್ಲಿ ನೋಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಭೂಮಿ ಮೇಲೆ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋದು ಆಗತ್ತೆ. ಆ ಕಾರ್ಲಾಟ್ ಐಸ್ ಅಲ್ಲಿ ತುಂಬಾ ಕಾರ್ಗಳನ್ನ ನಿಲ್ಲಿಸಿರುವಂತಹ ಲೈಟಿನ ಬೆಳಕಲ್ಲಿ ನಾನು ನೀವು ಮಾಡ್ತಾ ಇರೋ ಎಲ್ಲ ಆಕ್ಟಿವಿಟೀಸ್ ಗಳನ್ನ ನಾನು ನೋಡ್ತಾ ಇದ್ದೀನಿ. ಸ್ಟೇರ್ ಅಂದ್ರೆ ದಿಟ್ಟಿಸ್ ನೋಡುವಂಥದ್ದು. ದೆನ್ ಸಮೋನ್ ಟಿಕಲ್ಸ್ ಮೀ. ಆಮೇಲೆ ಯಾರೋ ಒಬ್ರು ಟಿಕಲ್ಸ್ ಮೀ. ಟಿಕಲ್ಸ್ ಅಂದ್ರೆ ಹೊಲವನ್ನ ಉಳುವಂಥದ್ದು. ಹೊಲವನ್ನ ಉಳ್ತಾರೆ. ಯಾರು? ಫಾರ್ಮರ್. ಹೊಲವನ್ನ ಉಳ್ತಾನೆ. ಪ್ಲಾಂಟ್ಸ್ ಲೈಫ್. ಗಿಡಗಳನ್ನ ಬೆಳಿತಾರೆ. ಫ್ರೂಟ್ಸ್. ಗಿಡಗಳಲ್ಲಿ ಮರ ಫಲ ಕೊಡುವಂತ ಗಿಡಗಳನ್ನ ಬೆಳಿತಾನೆ. ಗ್ರಾಸ್. ಹುಲ್ಲು ಇರುತ್ತೆ ಭೂಮಿ ಮೇಲೆ. ಮರಗಳು, ಟ್ರೀಸ್ ಇರುತ್ತೆ. ಚಿಲ್ಡ್ರನ್ ಡ್ಯಾನ್ಸ್. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಸಮೋನ್ ಸಿಂಗ್ಸ್. ಕೆಲವರು ಹಾಡು ಹೇಳ್ತಾರೆ. ಇದೇ ನನಗೆ ಖುಷಿ ಕೊಡುವಂತಹ ಥಿಂಗ್ಸ್. ಮನುಷ್ಯ ಮಾಡುವಂತಹ ಎಲ್ಲ ಚಟುವಟಿಕೆಗಳು ನನಗೆ ತೊಂದರೆ ಆಗ್ತಾ ಇದೆ. ಬಟ್ ಈ ಸ್ಟಾನ್ಜಾಸ್ ಅಲ್ಲಿ ಮಾಡಿರ್ತಕ್ಕಂತಹ ಒಂದು ಲೈನ್ಸ್ ಏನಪ್ಪ ಹೇಳ್ತಾ ಇದೆ ಭೂಮಿ ಅಂದ್ರೆ, ಇಷ್ಟು ನನಗೆ ರೈತ ಹೊಲವನ್ನು ಉಳುವಂಥದ್ದು, ಟಿಕಲ್ಸ್ ಮಾಡುವಂಥದ್ದು, ಪ್ಲಾಂಟ್ ಲೈಫ್ ಇರುವಂಥದ್ದು, ಫ್ರೂಟ್ಸ್ ಇರುವಂಥದ್ದು, ಗ್ರಾಸ್ ಇರುವಂಥದ್ದು, ಟ್ರೀಸ್ ಇರುವಂಥದ್ದು, ಚಿಲ್ಡ್ರನ್ ಡ್ಯಾನ್ಸಿಂಗ್ ಮಾಡುವಂಥದ್ದು, ಸಮೋನ್ ಸಿಂಗಿಂಗ್ ಮಾಡುವಂಥದ್ದು, ಇದು ನನಗೆ ಏನ್ ಮಾಡ್ತಾ ಇದೆ? ಇಟ್ ಗಿವ್ಸ್ ಮೋರ್ ಹ್ಯಾಪಿ ಟು ಮೀ. ನನಗೆ ಹ್ಯಾಪಿಯನ್ನ ತಂದು ಕೊಡ್ತಾ ಇದೆ. ಯು ಕಮ್ ಅಪ್ ವಿತ್ ಗನ್ಸ್. ನೀನು ಅಂದ್ರೆ ಇಲ್ಲಿ ಯು ಮನುಷ್ಯ. ಮನುಷ್ಯ ಅಂದ್ರೆ ಇಲ್ಲಿ ಸೋಲ್ಜರ್. ಸೋಲ್ಜರ್ ಕಮ್ ಅಪ್ ವಿತ್ ಗನ್ಸ್. ಆದ್ರೆ ಸೋಲ್ಜರು ತನ್ನ ಗನ್ಗಳನ್ನ ಹಿಡ್ಕೊಂಡು ಬರ್ತಾನೆ. ಗಡಿಯಲ್ಲಿ ಸೋಲ್ಜರ್ ಏನ್ ಮಾಡ್ತಾನೆ? ಗನ್ಗಳನ್ನ ಹಿಡ್ಕೊಂಡು ಬರ್ತಾನೆ. ಹೌದಾ? ಯುದ್ಧ ಮಾಡ್ಲಿಕ್ಕಾಗಿ ಗನ್ಗಳನ್ನ ಹಿಡ್ಕೊಂಡು ಬರ್ತಾನೆ. ಆದ್ರೂ ನಾನು ಏನ್ ಮಾಡ್ತಾ ಇದ್ದೀನಿ? ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಎ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನೌ. ಚೈನ್ ಲಿಂಕ್ ನೆಕ್ಲೆಸ್. ಚೈನ್ ಲಿಂಕ್ ನೆಕ್ಲೆಸ್ ಅಂದ್ರೆ ಬಾರ್ಡರ್ ಅಲ್ಲಿ ತಂತಿ ಬೇಲಿ ಹಾಕಿರ್ತಾರಲ್ಲ, ಅದು ಚೈನ್ ಲಿಂಕ್ ನೆಕ್ಲೆಸ್. ಆ ತಂತಿ ಬೇಲಿಯನ್ನ ಹಾಕೊಂಡು ನೀನು ಗನ್ ಹಿಡ್ಕೊಂಡು ಬರ್ತೀಯ. ಅದು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಚೈನ್ ಲಿಂಕ್ ನೆಕ್ಲೆಸ್ ಮಾಡಿದೆಯಲ್ಲ, ಅದು ನನ್ನನ್ನ ಚೋಕ್ಸ್ ಮೀ ನೌ, ನನ್ನ ಉಸಿರುಗಟ್ಟಿಸುವಂತೆ ಮಾಡ್ತಾ ಇದೆ. ಚೋಕ್ಸ್ ಅಂದ್ರೆ ಉಸಿರುಗಟ್ಟಿಸೋದು. ಬಾರ್ಡರ್ ಅಲ್ಲಿ ತಂತಿ ಬೇಲಿ ಹಾಕಿದಾರಲ್ಲ, ಅದು ನನ್ನನ್ನ ಉಸಿರುಗಟ್ಟಿಸುವಂತೆ ಮಾಡ್ತಾ ಇದೆ. ನನಗೆ ಅದು ಚೈನ್ ಲಿಂಕ್ ನೆಕ್ಲೆಸ್ ತರ ಅನಿಸ್ತಾ ಇದೆ. ನೋಡಿ, ಇದು ಪರ್ಸಾನಿಫಿಕೇಶನ್. ಇದು ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನೌ ಅಂತ ಅಂದ್ರೆ ಇದು ಪರ್ಸಾನಿಫಿಕೇಶನ್. ಇಲ್ಲಿ ಮನುಷ್ಯ ಅಲ್ಲದೆ ಇದ್ದಂಥದ್ದು, ಮನುಷ್ಯ ಆಗಿ ಆಕ್ಟಿಂಗ್ ಮಾಡುವಂಥದ್ದನ್ನ ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಭೂಮಿಗೆ ಚೈನ್ ಲಿಂಕ್ ನೆಕ್ಲೆಸ್ ಉಸಿರುಗಟ್ಟಿಸುವಂತೆ ಮಾಡುತ್ತೆ.
ಭೂಮಿಗೆ ಚೈನ್ ಲಿಂಕ್ ನೆಕ್ಲೆಸು ಹಾಕಲ್ಲ, ಮತ್ತದು ಉಸಿರುಗಟ್ಟೋದೂ ಇಲ್ಲ. ಆದ್ರೆ ಇಲ್ಲಿ ಮನುಷ್ಯ ಚೈನ್ ಲಿಂಕ್ ನೆಕ್ಲೆಸ್ ಹಾಕೊಳ್ತಾಳೆ ಹುಡುಗಿ. ಆದ್ರೆ ಅದು ಚೋಕ್ಸ್ ಅಂದ್ರೆ ಉಸಿರುಗಟ್ಟಿಸುವುದು ಯಾರಿಗೆ? ಮನುಷ್ಯರಿಗೆ. ಆದ್ರೆ ಇಲ್ಲಿ ಭೂಮಿಗೆ ಉಸಿರುಗಟ್ಟಿಸುವಂತೆ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಇದು ಪರ್ಸಾನಿಫಿಕೇಶನ್ ಅಂತ ತಿಳ್ಕೊಬೇಕು ನೀವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಕೇಳಿದಾಗ. ಐ ವೇಟ್, ನಾನು ಕಾಯ್ತಾ ಇದ್ದೀನಿ, ನಾನು ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್, ಐ ಆಮ್ ದ ಲ್ಯಾಂಡ್, ಐ ವೇಟ್. ನೋಡಿ ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದ್ರು. ಯು ಮನುಷ್ಯ, ಯು ಅಂದ್ರೆ ಮನುಷ್ಯ, ಮ್ಯಾನ್ ಕೆನಾಟ್ ಪುಟ್ ಎ ಫೆನ್ಸ್ ಅಂದ್ರೆ ತಂತಿ ಬೇಲಿಯನ್ನು ಹಾಕಲಾರ. ಅರೌಂಡ್ ದ ಪ್ಲಾನೆಟ್ ಅರ್ತ್, ಇಡೀ ಭೂಮಿಗೆ ತಂತಿ ಬೇಲಿಯನ್ನು ಹಾಕಕ್ಕಾಗತ್ತಾ ಅವನ ಕೈಲಿ? ನೋ, ಹಿ ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಸುತ್ತ, ಪ್ಲಾನೆಟ್ ಅಂದ್ರೆ ಒಂದು ಗ್ರಹ, ಭೂಮಿ ಎನ್ನುವಂತಹ ಗ್ರಹದ ಸುತ್ತ ಅವನು ತಂತಿ ಬೇಲಿಯನ್ನು ಹಾಕಕ್ಕೆ ಆಗಲ್ಲ ಅವನ ಕೈಲಿ. ಇದನ್ನ ನೋಡಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಯಾಕೆ ಬರೆದ್ರಪ್ಪ ಅಂದ್ರೆ ಇಲ್ಲಿ ಮೋರ್ ಸ್ಟ್ರೆಸ್ ಮಾಡಿದ್ದಾರೆ, ಅಂದ್ರೆ ಎಂಫಸೈಸ್ ಮಾಡಿದ್ದಾರೆ. ಎಂಫಸೈಸ್ ಮಾಡಕ್ಕೋಸ್ಕರ ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ದಿದ್ದಾರೆ. ಅಂದ್ರೆ ಭೂಮಿ ತನ್ನ ಸೆಲ್ಫ್ ಅಸರ್ಷನ್ ಇಂದ ಮಾತಾಡ್ತಾ ಇದೆ ಅಂತ. ನೀನ್ ಏನೇ ಮಾಡ್ಕೊಂಡ್ರು ನಿನ್ನನ್ನೇನು ಮಾಡಕ್ಕಾಗಲ್ಲ. ಏನೋ ಬಾರ್ಡರ್ ಅಲ್ಲಿ ಒಂದು ತಂತಿ ಬೇಲಿ ಹಾಕೊಂಡು ನಂದು ಅಂತ ಹೇಳ್ತೀಯ, ಆದ್ರೆ ಇಡೀ ಪ್ಲಾನೆಟ್ ಅರ್ತ್ಗೆ ನಿನ್ ಕೈಲಿ ತಂತಿ ಬೇಲಿ ಹಾಕಕ್ಕಾಗತ್ತಾ? ನೋ ಅಂತ ಹೇಳ್ತಾ ಇದೆ. ಐ ಆಮ್ ದ ಲ್ಯಾಂಡ್, ಐ ವೇಟ್. ನಾನು ಭೂಮಿ, ನಾನು ಕಾಯ್ತೀನಿ, ನಾನು ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆ ಭೂಮಿ. ನೋಡಿ ಪೋಯಮ್ ಎಷ್ಟು ಚೆನ್ನಾಗಿದೆ. ಭೂಮಿ ಮತ್ತು ಮನುಷ್ಯನ ಒಂದು ಕೆಟ್ಟ ಕೆಲಸಗಳನ್ನ ಭೂಮಿ ಹೇಗೆ ಸಹಿಸ್ಕೊಂಡಿದೆ ಅಂತಕ್ಕಂಥ ಒಂದು ಚಿತ್ರಣವನ್ನ ಈ ಐ ಆಮ್ ದ ಲ್ಯಾಂಡ್ ಅನ್ನುವಂತಹ ಪೊಯಮ್ ಮೂಲಕ ಮೆರಿನಾ ಡಿ ಬೆಲ್ಲಗೆಂಟ ಅವರು ತಾನೇ ಭೂಮಿ ಅಂತ ತಿಳ್ಕೊಂಡು ಈ ಪೊಯಮ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಯಾರು, ಹೂ ಡು ಯು ಥಿಂಕ್ ಇಸ್ ದ ಸ್ಪೀಕರ್ ಆಫ್ ದ ಪೊಯಮ್ ಅಂತ ಕೇಳಿದ್ರೆ, ದ ಪೊಯಟೆಸ್ ಇಮ್ಯಾಜಿನ್ಸ್ ಹರ್ ಸೆಲ್ಫ್ ಟು ಬಿ ದ ಲ್ಯಾಂಡ್ ಅಂಡ್ ಸ್ಪೀಕ್ಸ್ ಇನ್ ದ ಪೊಯಮ್ ಅಂತ ಬರೀಬೇಕು. ಓಕೆ, ಹೂ ಇಸ್ ದ ಸ್ಪೀಕರ್ ಆಫ್ ದ ಪೊಯಮ್? ದ ಪೊಯಟೆಸ್ ಇಮ್ಯಾಜಿನ್ಸ್ ಹರ್ ಸೆಲ್ಫ್ ಟು ಬಿ ದ ಲ್ಯಾಂಡ್. ಅಂದ್ರೆ ಲ್ಯಾಂಡ್ ಆಗಿ, ಅಂದ್ರೆ ಭೂಮಿ ತಾಯಿಯಾಗಿ ಕಲ್ಪನೆ ಮಾಡಿಕೊಂಡು ಪೊಯಟೆಸ್ ಮಾತಾಡ್ತಾ ಇದ್ದಾರೆ, ಇಲ್ಲಿ ಕವಯಿತ್ರಿ ಮಾತಾಡ್ತಾ ಇದ್ದಾರೆ ಅಂತ ಬರೀಬೇಕು. ಓಕೆ ಓಕೆ ಸ್ಟೂಡೆಂಟ್ಸ್, ಇವತ್ತು ಈ ಪೊಯಮ್ ಮುಗ್ದಿದೆ. ನೆಕ್ಸ್ಟ್ ಇದ್ರದ್ದು ನೋಟ್ಸ್ ಅನ್ನ ನಾನು ಹಾಕ್ತೀನಿ. ಅದಾದ್ಮೇಲೆ ನಾನು ನೆಕ್ಸ್ಟ್ ಪಾಠಕ್ಕೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಅಲ್ಲಿ ಯಾರಾದ್ರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಬೇಡ. ಯಾರಾದ್ರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇದುವರೆಗೆ ಹೆಚ್ಚು ಕಡಿಮೆ ಒಂದು 8th 9th 10th ಇಂದ ಮತ್ತೆ ವಿತ್ ಗ್ರಾಮರ್ ಇಂದ ಸ್ಪೋಕನ್ ಇಂಗ್ಲಿಷ್ ಇಂದ ಹೆಚ್ಚು ಕಡಿಮೆ ಒಂದು 90 ಲೆಸನ್ಸ್ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಅದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಹಾಕಿದಾಗ. ವಿಡಿಯೋ ನೋಡಿ ಆದ್ಮೇಲೆ ಲೈಕ್ ಕೊಡಿ. ನೀವು ಲೈಕ್ ಕೊಟ್ರೆ ನಿಮ್ಗೆ ಏನು ತೊಂದರೆ ಇಲ್ಲ, ಯಾವುದೇ ರೀತಿಯಾದಂತ ಹಣ ನಿಮಗೆ ಖರ್ಚಾಗಲ್ಲ. ನೀವು ವಿಡಿಯೋ ನೋಡಿ ಆದ್ಮೇಲೆ ಲೈಕ್ ಕೊಡಿ. ಲೈಕ್ ಕೊಟ್ಟಾಗ ಬೇರೆಯವ್ರಿಗೂ ಕೂಡ ಅದು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಚಿಲ್ಡ್ರನ್.